17 ವರ್ಷದ ಬಾಲಕಿಯರ ರಾಷ್ಟ್ರಮಟ್ಟದ ಹಾಕಿ ಪಂದ್ಯಾವಳಿಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಎಸ್ ಬೋಜರಾಜು ಚಾಲನೆ ನೀಡಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರಮಟ್ಟದ 17 ವರ್ಷ ವಯೋಮಿತಿಯ ಬಾಲಕಿಯರ ಹಾಕಿ ಪಂದ್ಯಾವಳಿಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಎಸ್ ಬೋಸರಾಜು ಅವರು ಕೊಡಗಿಯ ಕ್ರೀಡಾ ಶಾಲೆ ಮೈದಾನದಲ್ಲಿ ಧ್ವಜಾರೋಹಣ ನೆರವೇರಿಸುವ ಮೂಲಕ ಚಾಲನೆ ನೀಡಿದರು. ಜನವರಿ 8ರವರೆಗೆ ರಾಷ್ಟ್ರಮಟ್ಟದ ಹಾಕಿ ಪಂದ್ಯಾವಳಿಯು ಕೊಡಗು ಜಿಲ್ಲೆಯ ಕೂಡಿಗೆ, ಸೋಮವಾರಪೇಟೆ, ಮಡಿಕೇರಿ ಮತ್ತು ಪೊನ್ನಂಪೇಟೆಯ ಹಾಕಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರ್ ಗೌಡ, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಎಸ್ ಪೊನ್ನಣ್ಣ, ಕೋಡುಮಂಗಳೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಭಾಸ್ಕರ್ ನಾಯಕ್, ಕೂಡಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಗಿರೀಶ್, ಜಿಲ್ಲಾಧಿಕಾರಿ ವೆಂಕಟರಾಜ್ ಸೇರಿದಂತೆ ಮತ್ತಿತರರು ಈ ವೇಳೆ ಉಪಸ್ಥಿತರಿದ್ದರು. ಧ್ವಜಾರೋಹಣ ಅವರೊಟ್ಟಿಗೆ ಅನುಮತಿಯನ್ನು ಪಡೆದು ಪಥಸಂಚಲನವನ್ನು ಮುನ್ನಡೆಸಲಿಕ್ಕೆ ಸರ್ವ ಜನಾಂಗದ ಶಾಂತಿಯ ತೋಟ ಕರ್ನಾಟಕ ನಮ್ಮ ಹೆಮ್ಮೆಯ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಶುಭವನ್ನು ಕೋರೋಣ. ದಕ್ಷಿಣ ದೇಶ ಗಂಗೆ ಎಂದು ಕರ್ನಾಟಕ ರಾಜ್ಯದ ಸರ್ಕಾರದ ಪರವಾಗಿ, ಎಲ್ಲರ ಪರವಾಗಿ ಅವರಿಗೆ ತುಂಬಿರುವುದೇನ ಸ್ವಾಗತವನ್ನ ಕೋರ್ತಾ ಇದ್ದೇವೆ, ಶುಭವನ್ನ ಕೋರ್ತಾ ಇದ್ದೇವೆ. ನಮ್ಮ ಕೊಡಗಿನ ಹೆಮ್ಮೆಯ ಸೈನಿಕ ಶಾಲೆಯ ತಂಡ ಜ್ಞಾನಗಂಗಾ ವಸತಿ ಶಾಲೆಯ ಎನ್ಸಿಸಿ ತಂಡ, ರಾಷ್ಟ್ರೀಯ ಕ್ರೀಡೆ ಇದಕ್ಕೆ ಪ್ರೋತ್ಸಾಹ ಕೊಡುವಂಥದ್ದು ನಮ್ಮೆಲ್ಲರ ಕೂಡ ಆದ್ಯ ಕರ್ತವ್ಯ ಆಗಿದ್ರೆ, ಈ ಜಿಲ್ಲೆ ಈ ಕ್ರೀಡೆಗೆ ಅತ್ಯಂತ ಪ್ರತಿಭಾವಂತ ಕ್ರೀಡಾಪಟುಗಳನ್ನು ಕೊಟ್ಟಿರುವ ಕೀರ್ತಿಗೆ ಪಾತ್ರವಾಗಿರುವಂಥ ನಾಡು. ಹಲವಾರು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳನ್ನು ಕೊಟ್ಟಂತ ಈ ನಾಡಿನಲ್ಲಿ ಇವತ್ತು ರಾಷ್ಟ್ರ ಮಟ್ಟದ ಹಾಕಿ ಪಂದ್ಯಾವಳಿ ನಡೀತಾ ಇದೆ ಅಂತ ಹೇಳಿದ್ರೆ ನಮಗೆಲ್ಲರೂ ಕೂಡ ಹೆಮ್ಮೆಯ ವಿಚಾರ. ಬರೀ ಹಾಕಿಗೆ ಮಾತ್ರ ಅಲ್ಲ, ಆತಿಥ್ಯಕ್ಕೂ ಕೂಡ ಪ್ರಸಿದ್ಧವಾಗಿರುವಂತಹ ಈ ಜಿಲ್ಲೆಗೆ ಇಲ್ಲಿ ಬಂದಿರುವಂಥ ಎಲ್ಲ ರಾಜ್ಯದ ವಿವಿಧ ಕ್ರೀಡಾಪಟುಗಳಿಗೆ, ಅವರೊಂದಿಗೆ ಬಂದಂಥ ಶಿಕ್ಷಕರಿಗೆ, ಸಿಬ್ಬಂದಿ ವರ್ಗದವರಿಗೆ ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಮಾಡ್ತೇನೆ. ಇಲ್ಲಿಯ ಆತಿಥ್ಯವನ್ನು ಸ್ವೀಕಾರ ಮಾಡಿ ನಿಮ್ಮ ಕ್ರೀಡೆಯ ಪ್ರತಿಭೆಯನ್ನು ಪ್ರದರ್ಶನ ಮಾಡಲಿಕ್ಕೆ ತಮಗೆ ಸ್ವಾಗತ ಮತ್ತೊಮ್ಮೆ ಹೇಳ್ತಾ, ಕ್ರೀಡೆಯಲ್ಲಿ ಸೋಲು ಗೆಲುವು ಜೀವನದಂತೆ ಸಹಜವಾಗಿ ಕಾಣಲಿಕ್ಕೆ ಸಿಗ್ತದೆ. ಅದರಿಂದ ಯಾರು ಉತ್ತಮವಾಗಿ ಆಟದ ಪ್ರದರ್ಶನ ಮಾಡ್ತಾರೆ ಅವರು ಜಯವನ್ನು ಗಳಿಸ್ತಾರೆ. ಆದರೆ ನಿಜವಾದಂಥ ಜಯ ಈ ರೀತಿಯಾದಂತಹ ಪಂದ್ಯಾವಳಿಯನ್ನು ಎಲ್ಲರಿಗೂ ಕೂಡ ಭಾಗವಹಿಸಲಿಕ್ಕೆ ಅವಕಾಶವನ್ನು ಕೊಟ್ಟು ಇಲ್ಲಿ ತಾವೆಲ್ಲ ಯಾರು ಭಾಗವಹಿಸ್ತಿದ್ದೀರಿ, ಇದೇ ನಿಜವಾದಂಥ ಕ್ರೀಡೆಗೆ ಸಲ್ಲುವಂಥ ಜಯ. ಅದರಿಂದ ಬಹಳ ಉತ್ತಮವಾಗಿ ಶಿಸ್ತುಬದ್ಧವಾಗಿ ಏನು ಈ ಪಂದ್ಯಾವಳಿಯನ್ನು ತಾವು ಆಯೋಜನೆ ಮಾಡಿದ್ದೀರಾ,
ಅದಕ್ಕೆ ಜಿಲ್ಲಾಡಳಿತಕ್ಕೆ, ಜಿಲ್ಲಾ ಪಂಚಾಯಿತಿ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಹಳ ಉತ್ಸಾಹದಿಂದ ಇದರಲ್ಲಿ ಬಹಳ ಚೆನ್ನಾಗಿ ಕಾರ್ಯಕ್ರಮ ನಡೀಬೇಕು ಅಂತ ಹೇಳಿ ಬಹಳ ಉತ್ಸಾಹದಿಂದ ಮುಂದಾಳತ್ವವನ್ನು ವಹಿಸಿರುವಂತಹ ಈ ಕ್ಷೇತ್ರದ ಶಾಸಕರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ರಾಜ್ಯ ಸರ್ಕಾರ ಕೂಡ ಬಹಳ ಸಕಾರಾತ್ಮಕವಾಗಿ ಸ್ಪಂದಿಸಿದೆ. ಅದಕ್ಕೆ ಕ್ರೀಡಾ ಸಚಿವರು ಅವರು ಆಗಮಿಸಬೇಕಿತ್ತು, ಅವರು ಬಂದಿಲ್ಲ. ಆದರೆ ಅವರ ಅನುಪಸ್ಥಿತಿಯಲ್ಲಿ ಅವ್ರಿಗೂ ಕೂಡ ನಾನು ಎಲ್ಲ ಕ್ರೀಡಾಪಟುಗಳ ಪರವಾಗಿ, ಕೊಡಗು ಜಿಲ್ಲೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕ್ರೀಡಾಪಟುಗಳಿಗೆ ಬಹಳ ಉತ್ತಮವಾದಂಥ ಪ್ರದೇಶ. ಮೊದಲನೇದನ್ನು ಗ್ರಾಮಾಂತರ ಪ್ರದೇಶದನ್ನು ಕ್ರೀಡೆಗಳನ್ನು ಪ್ರೋತ್ಸಾಹಿಸುವಂಥ ಒಂದು ಸಂದರ್ಭ ಇರೋದರಿಂದ ಅನೇಕ ರೀತಿಯಾದಂಥ ಕ್ರೀಡಾ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇರ್ತವೆ. ಅದರಲ್ಲಿ ಹಾಕಿ ಭಾಳ ಉತ್ತಮವಾದ ಅನೇಕ ಹಿರಿಯರು ರಾಷ್ಟ್ರ ಮಟ್ಟದಲ್ಲಿ ತರಬೇತುದಾರರಾಗಿ, ಕ್ಯಾಪ್ಟನ್ಗಳಾಗಿ ಎಲ್ಲ ಬಂದಿರೋದ್ರಿಂದ ಅದು ಪರಂಪರವಾಗಿ ಇವತ್ತು ಇಲ್ಲಿರುವಂಥ ಈಗಿನ ಜನರು ಸಹಿತ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಈಗ ನೋಡಿ, ಈ ಜಿಲ್ಲೆಯಲ್ಲಿ, ಸಣ್ಣ ಜಿಲ್ಲೆಯಲ್ಲಿ 4 ಕಡೆ ಸ್ಟೇಡಿಯಂ ಇದೆ. ನಮ್ಮ ಕಡೆ ಹೋದರೆ ಇಡೀ ಡಿಸ್ಟ್ರಿಕ್ಟ್ನಲ್ಲೇ ಒಂದು ಹಾಕಿ ಕೋರ್ಟ್ ಇಲ್ಲ. ಹಾಗಾಗಿ ಸಹಜವಾಗಿ ಜಿಲ್ಲೆಯಲ್ಲಿ ಜನರು ಮೊದಲೊಂದನ್ನು ಅದನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ, ಬೆಳೆಸ್ತಾ ಇದ್ದಾರೆ. ಮತ್ತು ಇರತಕ್ಕಂಥ ನಮ್ಮ ಜನಪ್ರತಿನಿಧಿಗಳು ರಾಜ್ಯ ಸರ್ಕಾರ ಸಹಿತಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ನಿಜವಾಗಿ ಇಡೀ ರಾಷ್ಟ್ರದಿಂದ 17 ರಾಜ್ಯಗಳಿಂದ ಇವತ್ತಿಗೆ ಕೊಡಗು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಇದು ಕೊಡಗಿನ ಜನರ ಒಂದು ಅಪಾರವಾದಂಥವ್ರಿಗೆ ಇರುವಂಥ ಈ ಕ್ರೀಡಾಪಟುಗಳ ಬಗ್ಗೆ ಇರುವಂಥ ಗೌರವ ತೋರಿಸ್ತದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡೀಬೇಕಾದ್ರೆ ಈಗ ನಾವು ಶಾಸಕರು, ನಾವು ಜಿಲ್ಲಾಡಳಿತ ಅದನ್ನೇ ಮಾತಾಡ್ತೇವೆ. ಇನ್ನು ಯಾವ ರೀತಿಯಾಗಿ ಇವತ್ತೇ ಅಲ್ಲ, ಬೆಳಗ್ಗೆ ಹಾಕಿ ಸ್ಟೇಡಿಯಂ ಸೋಮವಾರಪೇಟೆ ಮಾಡಿದ್ವಿ. ಮತ್ತು ಸ್ಪೋರ್ಟ್ಸ್ ಸ್ಕೂಲ್ ಬೇಕಂತ ಹೇಳ್ತಾ ಇದ್ದಾರೆ. ಬೇರೆ ಬೇರೆ ಕ್ರೀಡಾಂಗಣಗಳ ಬಗ್ಗೆ ಮಾತಾಡ್ತಾರೆ. ಇಬ್ಬರು ಶಾಸಕರು ಮಾತಾಡಿದ್ದಾರೆ. ಬರುವಂಥ ದಿನಗಳಲ್ಲಿ ರಾಜ್ಯ ಸರ್ಕಾರದಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಮಾಡೋಣ. ಈಗಂತೂ ಆ ರೀತಿ ಆಗೋದಲ್ಲ. ಈಗ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅವ್ರಿಗೆಲ್ಲರಿಗೂ ಪ್ರೋತ್ಸಾಹಿಸುವಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡ್ತೀವಿ. ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಗೋದ್ರದಂಥ ಘಟನೆಗಳು ಮರುಕಳಿಸಬಹುದು. ಈಗ ನಾನು ಈಗಾಗಲೇ ಹೇಳಿದೆ, ನಾನು 8 ಹೊರಗೆ ಬಂದು ಗಾಡಿಗೆ ಕೂತಿದ್ದೆ. ವಿವಿಧ ಕಾರ್ಯಕ್ರಮಗಳಲ್ಲಿ ಇದ್ದೀವಿ. ಇಲ್ಲಿವರೆಗೂ ಅದ್ರ ಮಾಹಿತಿ ಪಡಲಿಲ್ಲ. ಮಾಹಿತಿ ಬಂದ ಕೂಡಲೇ ಅದು ವಿಶ್ಲೇಷಣೆ ಕೊಡ್ತೀವಿ. ಈಗ ಅದಕ್ಕೂ ಅವರೇ ಉತ್ತರ ಕೊಡಬೇಕು. ಯಾಕೆ ಮಾತಾಡಿದ್ರು, ಯಾವ ಸಂದರ್ಭದಲ್ಲಿ ಮಾತಾಡಿದ್ರು, ಯಾವ ಉದ್ದೇಶಕ್ಕಾಗಿ ಮಾತಾಡಿದ್ರು ಎಂಬುದು ಅವರು ಹಿರಿಯರಿದ್ದಾರೆ, ಸೀನಿಯರ್ ನಾಯಕರಿದ್ದಾರೆ. ಅವರೇ ಅದ್ರ ಮಾತಾಡಿದರೆ ಸರಿಯಾದ ರೀತಿಯಲ್ಲಿ ಮಾಹಿತಿ ಬರ್ತದೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್.